ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮೊದಲನೇ ದಿನವೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂಟ್ರೊಡಕ್ಷನ್ ವಿಡಿಯೋ ಆದಮೇಲೆ ನೆಕ್ಸ್ಟ್ ಇದೆ ವಿಡಿಯೋ. ಏನಂದರೆ ಇವತ್ತು ದಿನ ಹೇಗೆ ಹೋಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಮಕ್ಕಳಿಬ್ರು ಮನೇಲಿಲ್ಲ, ಯಾರೂ ಇಲ್ಲ, ನಾನು ಒಬ್ಬಳೇ ಸದ್ಯಕ್ಕೆ ಇರೋದು. ಒಂದು ವೀಕಿಂದನೂ ಒಬ್ಬಳೇ ಇದ್ದೀನಿ. ಮಕ್ಕಳಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಒಂದು ಎದೆ ಹಾಲು ಕುಡಿಸೋದು ಸ್ಟಾಪ್ ಮಾಡಬೇಕು ಅಂತೇಳ್ಬಿಟ್ಟು ಅವನ್ನ ಊರಿಗೆ ಕಳಿಸಿದ್ದೀನಿ. ಶನಿವಾರ ಊರಿಗೆ ಹೋಗಿರೋದು. ಅವತ್ತಿಂದ ಅವನು ಬಂದಿಲ್ಲ. ಫೋನ್ ಮಾಡಿದ್ರೆ ಅವನು ಹೇಳ್ತಾನೆ ಅಂತ ಹೇಳ್ಬಿಟ್ಟು ಅವ್ನು ಫೋನು ಮಾಡಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಹೆಂಗೋ ಒಬ್ಬಳೇ ಕಾಲ ಕಳೀತಾ ಇದ್ದೀನಿ. ಇನ್ನು ಯಾರೂ ಇಲ್ಲದೇ ಇದ್ರೂ ಕೆಲಸನೂ ಜಾಸ್ತಿ ಇರಲ್ಲ. ಸದ್ಯಕ್ಕೆ ಇವಾಗ ಬಟ್ಟೆ ಒಗಿಬೇಕು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬಂದಿದ್ದೀನಿ. ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂದ್ಬಿಟ್ಟು ನೋಡೋದ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನಮಗೆ ಗೇಟ್ ಹಾಕ್ಸಿರೋದಕ್ಕೆ ತುಂಬ ಹೆಲ್ಪ್ ಆಗ್ತಾಯಿದೆ. ಇಲ್ಲಾಂದರೆ ಕೋತಿಗಳು ಒಳಗಡೆ ಎಲ್ಲ ನುಕ್ಕೊಬಿಡ್ತವೆ. ಮೊನ್ನೆ ಅದೇ ಥರ ಆಗಿತ್ತು, ಯಾರೂ ಇರಲಿಲ್ಲ. ನಾನು ಇಲ್ಲಿ ಡೋರ್ನೂ ಹಾಕ್ಕೊಂಡಿದ್ದೆ, ಅಲ್ಲಿ ಗೇಟ್ ಬೀಗನೂ ಹಾಕ್ಬಿಟ್ಟಿದ್ದೆ, ತೆಗ್ದಿರಲಿಲ್ಲ, ಯಾರೂ ಇಲ್ಲ, ಓಡಾಡಲ್ಲ ಅಂತ ಹೇಳ್ಬಿಟ್ಟು. ಒಂದು ಕೋತಿ ಸಂದೆಯಿಂದ ನುಕ್ಕ ಬಂದ್ಬಿಟ್ಟೈತೆ, ಹೋಗೋಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಆವಾಗ ಫುಲ್ಲು ಭಯ ಆಗಿತ್ತು. ನಾನು ತುಂಬ ಹೊತ್ತು ಕಾದೆ, ಹೊರಗಡೆ ಹೋಗೋಕ್ಕೂ ಭಯ, ಏನು ಮಾಡೋದು ಏನು ಅಂತ ಗೊತ್ತಿಲ್ಲದೇ. ಆಮೇಲೆ ಡೋರ್ ತೆಗೆದ್ಬಿಟ್ಟು ಏನೋ ಕಡ್ಡಿ ಹಿಡ್ಕೊಂಡು ಹೋಗಿ ಹೊರಗಡೆ ಡೋರ್ನ ತೆಗೆದು ಹೋದೆ. ಅಷ್ಟರಲ್ಲಿ ನಮ್ಮ ಬಾಬಾ ಈಚೆ ಇದ್ರು, ಅವ್ರನ್ನ ಕರೆದ್ಬಿಟ್ಟು ಕೋತಿನ ಓಡಿಸಿದ್ದಾಯಿತು. ಸಿಕ್ಕಾಪಟ್ಟೆ ಭಯ ಆಗಿತ್ತು. ಅದು ಒಂಥರ ಕೂಗೋಕ್ಕೆ ಶುರು ಮಾಡಿಬಿಡ್ತು. ಇಲ್ಲಿ ಬೇರೆ ಕಡೆ ಎಲ್ಲೂ ಹೋಗೋಕ್ಕೆ ಜಾಗ ಇಲ್ಲ, ಅದಕ್ಕೆ ಫುಲ್ಲು ಲಾಕು ಆಗಿಬಿಟ್ಟಿದೆ. ಆಮೇಲೆ ಅವ್ರು ಕರೆದ್ಮೇಲೆ ಅವರು ಬೀಗ ತೆಗೆದು ಆಮೇಲೆ ಓಡಿಸಿದ್ರು. ಅದಾದಮೇಲೆ ಬಂದು ತಿರ್ಗಾ ಬಾಗಿಲಾಕು ಅಂತ ಹೇಳ್ಬಿಟ್ಟು ಹೋದರು ಅವರು. ನಾನು ಬಾಗಿಲು ಹಾಕ್ಕೊಂಡು ಇದ್ದೆ. ಮತ್ತು ಅವತ್ತಿಂದ ಸರಿಯಾಗಿ ಎಲ್ಲ ಡೋರೆಲ್ಲ ಲಾಕ್ ಮಾಡಿರ್ತೀನಿ. ಬಂದ್ರೇ ಅಲ್ಲೇ ಓಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಇವತ್ತಿನ ವೀಡಿಯೋನ ನಾವು ಸ್ವೀಟಿಂದ ಶುರು ಮಾಡೋದ. ಮಾವಿನ ಹಣ್ಣಿದೆ, ಆದರೆ ಇವತ್ತೇನಾದ್ರು ಸ್ವೀಟ್ ಮಾಡೋದ. ನಾನಿವಾಗ ಮನೇಲಿ ಮಾವಿನ ಹಣ್ಣಿದೆ, ಮಾವಿನ ಹಣ್ಣು ಕೇಸರಿ ಭಾತ್ ಮಾಡೋದ ಅಂತ ಅಂದ್ಬಿಟ್ಟು ಸಕ್ಕರೆ ಮತ್ತು ರವೆನ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನು ಇದೊಂದು ಟೀ ಕಪ್ಪಲ್ಲಿ ಒಂದು ಲೋಟ ತಗೊಳ್ತಾ ಇದ್ದೀನಿ ರವೆನ. ಸಕ್ಕರೆನೂ ಅಷ್ಟೇ ಮುಕ್ಕಾಲು ಕಪ್ ಆಗೋಷ್ಟು ತೊಗೊಳ್ತಾ ಇದ್ದೀನಿ. ಮೊದಲಿಗೆ ರವೆನ ಹುರಿದಿಟ್ಕೊಳ್ಳೋಣ. ಇಬ್ಬರಿಗೆ ಸಾಕಾಗುತ್ತಿದ್ದು, ನಾನು ಮತ್ತು ನಮ್ಮ ಮನೆಯವ್ರಿಗೆ. ಇವಾಗ ಒಂದು ಪ್ಲೇಟ್ ಹಾಕ್ಕೊಳ್ತಾ ಇದ್ದೀನಿ. ಅದೇ ಪಾತ್ರೆಗೆ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೋಬೇಕು.
ಇವಾಗ ಅದಕ್ಕೇ ಸಕ್ಕರೆ ಹಾಕೊಳ್ತಾಯಿದ್ವಿ. ಮೂರು ಲೋಟ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಇವಾಗ ಮಾವಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಮಾಡ್ಕೋಬೇಕು ಇದನ್ನು. ಹಾಗೆ ಒಂದು ಏಲಕ್ಕಿನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ, ಪುಡಿ ಏನು ಮಾಡಿಲ್ಲ. ಸ್ವಲ್ಪ ಕೇಸರಿ, ಯೆಲ್ಲೋ ಕಲರ್ ಕೇಸರಿ ಹಾಕ್ತಾ ಇರೋದು. ಇವಾಗ 1-2 ಸ್ಪೂನ್ ಎಣ್ಣೆನೂ ಹಾಕ್ತಾ ಇದ್ದೀನಿ. ಇವಾಗ ಕುದೀತಾ ಇದೆ. ಇವಾಗ ರವೆನೂ ಹಾಕ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲ ಬೆಂದಾಗಬೇಕು. ಇವಾಗ ಮಿಕ್ಸಿ ಮಾಡಾಗಿದೆ. ಇವಾಗ ಹಾಕ್ಕೊಳ್ಳೋದ. ಇವಾಗ ಕೇಸರಿ ಭಾತ ಆಗಿದೆ. ಈಗ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ವಲ್ಲ ಅದು ಹಾಕೋಣ. ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕೊಳ್ತಾ 2 ಸ್ಪೂನ್ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದ್ರೂ ಟೇಸ್ಟು ಚೆನ್ನಾಗಿರೋದು. ಆಮೇಲೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿಕೊಂಡ್ರೆ ಅದು ಕೈಗೆ ಅಂಟಿದ್ರೆ ಚೆನ್ನಾಗಿ ಬರ್ತದೆ. ಬಿಸಿ ಇರೋದಕ್ಕಿಂತ ಆರೋದ್ಮೇಲೆ ತಣ್ಣಗಾದ್ಮೇಲೆ ತಿಂದ್ರೂ ಟೇಸ್ಟು ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನನಗೂ ನನ್ನ ಹಸ್ಬೆಂಡ್ ಇಬ್ಬರೂ ಹಾಗೆ ಇಷ್ಟ. ತಣ್ಣಗಾದ್ಮೇಲೆ ಇಬ್ಬರು ತಿನ್ನೋದು. ಇವಾಗ ಕೇಸರಿ ಭಾತ ಮಾಡಾಗಿದೆ. ಸ್ವಲ್ಪ ಕೂಲಾಗಲಿ, ಅಷ್ಟರವರೆಗೆ ನಾನು ಮಿಷಿನ್ ಒಂದು ರೌಂಡ್ ಆಗಿದೆ. ಇವಾಗ ಅದಕ್ಕೆ ಇನ್ನೊಂದು ರೌಂಡು ಹಾಕ್ಬಿಟ್ಟು ಬರ್ತೀನಿ. ಇವಾಗ ಬಂದು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಮಾವಿನ ಕೇಸರಿ ಬಾತು ರೆಡಿಯಾಗಿದೆ. ಇವಾಗ ಟೇಸ್ಟ್ ನೋಡಿದೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇನ್ನೂ ಸ್ವಲ್ಪ ಬಿಸಿ ಇದೆ, ಇನ್ನು ತಣ್ಣಗಾಗಿಲ್ಲ ಪೂರ್ತಿ. ಚೆನ್ನಾಗಿ ಬಂದಿದೆ. ನಮಗೆ ಕರೆಕ್ಟಾಗಿದೆ, ಜಾಸ್ತಿ ಸ್ವೀಟ್ ಇಲ್ಲ. ಜಾಸ್ತಿ ಸ್ವೀಟ್ ಇದ್ದರೆ ನಮ್ಗೆ ತಿನ್ನೋಕ್ಕಾಗಲ್ಲ, ಇಷ್ಟ ಆಗಲ್ಲ ನಮಗೂ ನನ್ನ ಹಸ್ಬೆಂಡ್ಗೆ ಇಬ್ಬರೂ. ಕರೆಕ್ಟಾಗಿ ಮೀಡಿಯಮ್ ಆಗಿದೆ ಸ್ವೀಟು, ತುಂಬ ಚೆನ್ನಾಗಿ ಬಂದಿದೆ. ನಾನು ಇದನ್ನು 3ನೇ ಸರಿನೋ 4ನೇ ಸರಿನೋ ಮಾಡ್ತಾಯಿರೋದು. ಲಾಸ್ಟ್ ಇಯರಲ್ಲಿ ಮಾಡಿದ್ದು, ಈ ಇಯರಲ್ಲಿ ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇನ್ನು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.